ಓಂ ನಮಃ ಶಿವಾಯ. ಹರಿ ಓಂ ತತ್ಸತ್. ಎಲ್ಲ ನನ್ನ ಯೋಗ ಬಂಧುಗಳೇ, ಇವತ್ತು ನಾವು ಜೀವನದಲ್ಲಿ ಆರೋಗ್ಯವಾಗಿ ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರಬೇಕಾದರೆ ಪ್ರತಿನಿತ್ಯ ಬೆಳಗ್ಗೆ 3 ಆಸನಗಳ ಅಭ್ಯಾಸಗಳನ್ನು ನಾವು ಮಾಡಬೇಕು. ಆ 3 ಆಸನಗಳು ಯಾವುವು ಅಂತ ನಾವು ಈಗ ತಿಳಿದುಕೊಳ್ಳೋಣ. ಮೊದಲನೇ ಆಸನ ಮಾಲಾಸನ ಅಂತ ಹೇಳಿ, ಮಾಲಾಸನದಲ್ಲಿ ಬೆಳಗ್ಗೆ ಎದ್ದು ನೀರು ಕುಡಿಯುವುದು. ಹಾಗೆ ಆ ಮಾಲಾಸನ ಮಾಡುವುದರಿಂದ ಕೆಲವೊಂದು ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಹಾಗೂ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಗುಣಪಡಿಸಿಕೊಳ್ಬಹುದು. ಇನ್ನು ಎರಡನೇ ಆಸನ ಮಂಡೂಕಾಸನ. ಡಯಾಬಿಟಿಕ್ ಆಗಿರ್ಬೋದು, ಡೈಜೆಸ್ಟಿವ್ ಪ್ರಾಬ್ಲಮ್ ಆಗಿರ್ಬೋದು, ಇಂಥ ಸಮಸ್ಯೆಗಳನ್ನು ಮತ್ತು ಹೊಟ್ಟೆ ಪ್ರಾಬ್ಲಮ್ ಆಗಿರ್ಬೋದು, ಇಂಥ ಪ್ರಾಬ್ಲಮ್ಗಳನ್ನು ನಾವು ಮಂಡೂಕಾಸನ ಮಾಡುವುದರ ಮೂಲಕ ಸರಿಪಡಿಸಿಕೊಳ್ಬೋದು. ಹಾಗೆ ಮೂರನೇದಾಗಿ ವಜ್ರಾಸನ. ವಜ್ರಾಸನದಿಂದ ಸಾಕಷ್ಟು ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಬೋದು. ಕಾಲಿನ ಸಮಸ್ಯೆಗಳಾಗಿರ್ಬೋದು, ತೊಡೆಯ ಭಾಗದ ಸಮಸ್ಯೆಗಳಾಗಿರ್ಬೋದು, ಇಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಬೋದು ವಜ್ರಾಸನ ಮಾಡುವುದರ ಮೂಲಕ. ಮತ್ತು ವಜ್ರದಂತೆ ದೇಹವನ್ನು ಗಟ್ಟಿಮುಟ್ಟಾಗಿ ಮಾಡಿಕೊಳ್ಳಲು ವಜ್ರಾಸನವು ಸಹಾಯ ಮಾಡುತ್ತದೆ. ಈ 3 ಆಸನಗಳನ್ನು ಪ್ರತಿನಿತ್ಯ ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ಸಂಪೂರ್ಣವಾಗಿ ಮಾನಸಿಕ ಮತ್ತು ದೈಹಿಕವಾಗಿ ದೇಹವು ಸದೃಢವಾಗುತ್ತದೆ. ಹಾಗೆ ಈ ಆಸನಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ನಾನು ನಿಮ್ಮ ಅರ್ಜುನ್ ಯೋಗಿ. ನಮಸ್ಕಾರ. ಓಂ ನಮಃ ಶಿವಾಯ. ಧನ್ಯವಾದಗಳು.